ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ನಾರಾಯಣ ನೇತ್ರಾಲಯ. ಸೊ ಈ ಒಂದು ಸಂಸ್ಥೆ ಕಣ್ಣಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ತನ್ನದೇ ಆದ ಒಂದು ಛಾಪು ಮೂಡಿಸಿ ಸುಮಾರು 40 ವಸಂತಗಳಿಂದ ತನ್ನದೇ ಆದ ಒಂದು ಇತಿಹಾಸ, ಮಹತ್ವ, ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಸುಮಾರು ಜನಗಳಿಗೆ ಐ ಡಿಸೀಸಸ್ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ತರ ಕಾಯಿಲೆಗಳಾಗಿರ್ಬೋದು, ಇಲ್ಲ ಯಾವುದೇ ತರ ಒಂದು ಪ್ರಾಬ್ಲಮ್ಸ್ ಇದ್ರೂ ಸಹ ಒಂದು ಸೊಲ್ಯೂಷನ್ ಮಾಡುವ ನಿಟ್ಟಿನಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿದೆ. ಇವತ್ತು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್, ಸೊ ಒಂದು ಖಾಸಗಿ ಹೋಟೆಲ್ನಲ್ಲಿ ವಿಶೇಷವಾದ ಒಂದು ಕಾನ್ಫರೆನ್ಸು, ಒಂದು ಅಭಿಯಾನ ಅಂತಾನೆ ಹೇಳ್ಬೋದು, ರಿಲೇಟೆಡ್ ಟು ಐ ಮತ್ತೆ ವಿಶೇಷವಾಗಿ ಡ್ರೈ ಐಸ್ ಡಿಸೀಸ್ ಅಂತ ಏನಿದೆ ಆ ಒಂದು ಡಿಸೀಸ್ಗೆ ಸಂಬಂಧಪಟ್ಟಂತೆ ಒಂದು ಕಾನ್ಫರೆನ್ಸ್ ಇತ್ತು. ಹಲವಾರು ಗಣ್ಯಮಾನ್ಯರು, ಡಾಕ್ಟರ್ಸ್ಗಳು ರಿಲೇಟೆಡ್ ಟು ದಿಸ್ ಸ್ಪೆಸಿಫಿಕ್ ಡಿಸೀಸ್ ಬಗ್ಗೆ ತಿಳಿದಿರುವಂತ ಎಲ್ಲ ತಜ್ಞರು ಅಂದ್ರೆ ಸ್ಪೆಷಲೈಸ್ಡ್ ಆಗಿರುವಂತವ್ರು ಎಲ್ಲರೂ ಬಂದು ಈ ಒಂದು ಕಾನ್ಫರೆನ್ಸ್ ನ ತುಂಬಾ ಯಶಸ್ವಿ, ಅರ್ಥಪೂರ್ಣವಾಗಿ ನೆರವೇರಿಸಿದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಇದರ ಕುರಿತಾಗಿ ಪ್ರೊಫೆಸರ್ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ಈ ಡ್ರೈ ಐ ಆಕ್ಯುಲರ್ ಸರ್ಫೇಸ್ ಮೀಟಿಂಗ್ ಅಂದರೆ ಇದರಲ್ಲಿ ಒಂದು 35 ದೇಶಗಳಿಂದ ರಿಸರ್ಚರ್ಸು ನಮ್ಮ ಕಾರ್ನಿಯಾ, ಆಕ್ಯುಲರ್ ಸರ್ಫೇಸು, ಆಮೇಲೆ ಟಿಯರ್ ಫಿಲ್ಮ್ ರಿಲೇಟೆಡ್ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಬಂದು ಮೀಟಿಂಗ್ ಮಾಡಿದ್ದೀವಿ. ಇದು ವರ್ಷದಲ್ಲಿ ಒಂದು ಸತಿ ಒಂದೊಂದು ಜಾಗದಲ್ಲಿ ವರ್ಲ್ಡಲ್ಲಿ ನಡೆಯುತ್ತೆ. ಈ ಸತಿ ಬೆಂಗಳೂರಲ್ಲಿ ನಮ್ಮ ನಾರಾಯಣ ನೇತ್ರಾಲಯದವ್ರು ನಡೆಸ್ತಾ ಇದ್ದೀವಿ. ಇದರಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಒಂದು, ಹೊಸ ಡ್ರೈ ಐ ಯಾಕೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳಲ್ಲಿ ಎಲರ್ಜಿ ಜಾಸ್ತಿ ಆಗ್ತಾ ಇದೆ, ಕಣ್ಣಲ್ಲಿರುವಂಥ ಈಗ ಗ್ಲಾಕೋಮಾ ಆಗಲಿ ಮಯೋಪಿಯಾ ಅನ್ನೋದು ಯಾಕೆ ಜಾಸ್ತಿ ಆಗ್ತಾ ಇದೆ, ನಮ್ಮ ಮಕ್ಕಳಲ್ಲಿ ಈ ಫೋಕಸಿಂಗ್ ಎಬಿಲಿಟಿ, ನಮ್ಮ ಪವರ್ ತುಂಬ ಬೇಗ ಜಾಸ್ತಿ ಆಗೋದು ಆಗ್ತಾ ಇದೆ, ಆ್ಯಸಿಡ್ ಬರ್ನ್ಸ್ ತುಂಬ ಕಾಮನ್, ಇಂಜುರೀಸು, ಕೆಲವರು ಆ್ಯಸಿಡ್ ಬರ್ನ್ಸ್ ಹಾಕ್ಕೊಂಡು ಎರಡೂ ಕಣ್ಣು ಹೋಗುತ್ತೆ. ಇಂಥ ಎಲ್ಲ ಒಂದು ಹೊಸ ಏನು ಪ್ರಯೋಗ ಇದೆ, ಹೊಸದಲ್ಲಿ ಏನು ಮಾಡ್ಬೋದು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮತ್ತು ಟೀಯರ್ಸಲ್ಲಿ ನಮ್ಮ ಕಣ್ಣೀರಲ್ಲಿ ಅದನ್ನು ಕಣ್ಣಿಡಿದು ನಾವು ಯಾವ ರೀತಿಯಲ್ಲಿ ನಾವು ಆ ಕಣ್ಣೀರಿಂದ ನಾವು ಅದರಲ್ಲಿರುವ ಇನ್ಫ್ಲಮೇಷನ್ ಆಗಲಿ ಏನೇನು ಟೆಸ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ವಿ. ಪ್ಲಸ್ ನಮ್ಮ ಬ್ಯಾಕ್ಟೀರಿಯಾ, ಗಟ್ ಬ್ಯಾಕ್ಟೀರಿಯಿಂದ ಎಫೆಕ್ಟ್ ಬಾಡಿಗೆ ಯಾವ್ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ಬೋದು, ಕಣ್ಣಿನ ಸ್ಟ್ರೆಸ್ಸಿಂದ ಯಾವ ಥರ ಸೈಕಲಾಜಿಕಲ್ ಎಫೆಕ್ಟ್ ಆಗೋದು ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇದು 2 ದಿನದ ಮೀಟಿಂಗು ಆ್ಯಂಡ್ ಮೋರ್ ದ್ಯಾನ್ ಅರೌಂಡ್ 200 ಜನ ಡೆಲಿಗೇಟ್ಸ್ ಇದ್ದಾರೆ. 35 ದೇಶದಿಂದ ಬಂದಿದ್ದಾರೆ. ಮಿಡ್ಲ್ ಈಸ್ಟಿಂದ, ಯುರೋಪ್, ಮಿಡ್ಲ್ ಈಸ್ಟ್, ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಸಜೆಷನ್ ಏನು ಅಂದರೆ ನಮ್ಮ ಗಟ್ ಬ್ಯಾಕ್ಟೀರಿಯಾನ ಹೆಲ್ದಿಯಾಗಿಡಬೇಕು, ನಮ್ಮ ಪ್ರೋಸೆಸ್ ಫುಡ್ ಬಗ್ಗೆ ಸ್ವಲ್ಪ ಗಮನ ಇರಬೇಕು, ಹೈ ಫೈಬರ್ ಕಂಟೆಂಟ್ಸ್ ಜಾಸ್ತಿ ತಗೊಳ್ಬೇಕು, ಕಣ್ಣಿನ ಆದಷ್ಟು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಬೇಕು. ಆಮೇಲೆ ನಾರ್ಮಲ್ ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಯಾರಿಗೋ ವರ್ಕ್ ಆಗಿರೋಂಥ ಡ್ರಾಪ್ ಕಣ್ಣಿಗೆ ಹಾಕಿದ್ರೆ ವರ್ಕ್ ಆಗಲ್ಲ, ಅದ್ರ ಬಗ್ಗೆ ನಾವು ಚೆಕ್ ಮಾಡಬೇಕು. ಕಾನ್ಸ್ಟೆಂಟ್ ಆಗಿ ವಿ ಹ್ಯಾವ್ ಟು ಬಿ ತುಂಬ ಒಂದು 7 ಗಂಟೆ ಕೆಲಸ ಮಾಡೋರು ಅಟ್ಲೀಸ್ಟ್ 6 ತಿಂಗಳಲ್ಲಿ ಒಂದ್ಸತಿ ಕಣ್ಣು ಟೆಸ್ಟ್ ಮಾಡಿಸ್ಬೇಕು. ಅತಿ ಹೆಚ್ಚು ಮೊಬೈಲು ಲೈಟಿಂದನೂ ಎಫೆಕ್ಟ್ ಬರ್ಬೋದು, ಬ್ಲೂ ಲೈಟಿಂದನೂ ಎಫೆಕ್ಟ್ ಆಗುತ್ತೆ. ತುಂಬ ಸತಿ ನಮ್ಗೇನಾಗುತ್ತೆ, ಆ ಲೈಟಿಂದನೂ ಚಾಲೆಂಜಸ್ ಇರುತ್ತೆ. ಪ್ಲಸ್ ಅವರು ಒಂದು ತುಂಬ ಇದು ಬ್ಯಾಲೆನ್ಸಿಂಗ್ ಡ್ರಾಪ್ಸ್ ಬಂದಿದೆ, ಅದನ್ನು ಯೂಸ್ ಮಾಡ್ಬೋದು. ಇದೆಲ್ಲ ಪ್ರಾಬ್ಲಮ್ ಮಾಡ್ಬೋದು. ಹೌದು, ಮೊಬೈಲ್ ಜಾಸ್ತಿ ನೋಡಿದಾಗ ಏನಾಗುತ್ತೆ, ಲೆನ್ಸ್ ಅನ್ನೋದು ಕಣ್ಣಲ್ಲಿ ತುಂಬ ವೀಕ್ ಇರುತ್ತೆ. ಆ ಲೆನ್ಸು ಫೋಕಸಿಂಗ್ ಎಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಅದರಿಂದ ಚಾಲೆಂಜಸ್ ಬರುತ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.